ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವ ಸಂದರ್ಭದಲ್ಲಿ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ವ್ಯಾಲಿಡೇಷನ್ ಫೇಲ್ಡ್ ಫಾರ್ ಸ್ಕೂಲ್ ಸರ್ಟಿಫಿಕೇಶನ್, ಚೆಕ್ ದ ವ್ಯಾಲಿಡೇಷನ್ ರಿಪೋರ್ಟ್ ಇನ್ ದ ಫಾಲೋವಿಂಗ್ ಟೇಬಲ್ ಫಾರ್ ಮೋರ್ ಡೀಟೇಲ್ಸ್ ಅನ್ನುವ ಪಾಪ್ಅಪ್ ಮೆಸೇಜ್ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ಈ ರೀತಿಯಾದಂತಹ ತೊಂದರೆಗಳನ್ನ ನಾವು ಸರಿಪಡಿಸಿಕೊಂಡು ಯಾವ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದ ಮಾಹಿತಿ ತಿಳಿದುಕೊಳ್ಳಬಹುದು. ಸಪೋಸ್ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆಸೇಜ್ ಬಂತು ಅಂತಂದ್ರೆ ಆ ಒಂದು ಪಾಪ್ಅಪ್ ಮೆಸೇಜ್ ಅನ್ನ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ಕೊಳ್ಳಿ. ಅವಾಗ ಆ ಒಂದು ಸ್ಕ್ರೀನಿನ ಕೆಳಗಡೆ ನಿಮ್ಗೆ ಯಾಕೆ ಸರ್ಟಿಫೈ ಮಾಡಲು ಆಗ್ತಿಲ್ಲ ಅನ್ನುವ ಒಂದು ಟೇಬಲ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಟೇಬಲ್ ನಲ್ಲಿ ಆ ಒಂದು ರೀಸನ್ ಕೂಡ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಕೌಂಟ್ ಬಾಕ್ಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ತೊಂದರೆ ಆಗಿದೆ ಅದನ್ನ ನೀವು ಸರಿಪಡಿಸಿಕೊಳ್ಬೇಕು ಅನ್ನೋದು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ರೀಸನ್ ನಲ್ಲಿ ಈ ಒಂದು ಕೌಂಟ್ ಬಾಕ್ಸ್ ನಲ್ಲಿ ನೀಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅನ್ನ ತಪ್ಪಾಗಿ ನೀವು ಅಪ್ಡೇಟ್ ಮಾಡಿದಿರಿ ಅಂತ ಅರ್ಥ. ಅಷ್ಟು ವಿದ್ಯಾರ್ಥಿಗಳ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅನ್ನ ನೀವು ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಅರ್ಥ. ಅದೇ ರೀತಿ ನಿಮ್ಗೇನಾದ್ರೂ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿಡ್ ಬೈ ದಿ ಸ್ಟೂಡೆಂಟ್ ಈ ಒಂದು ರೀಸನ್ ಬಂತು ಅಂತಂದ್ರೆ ಈ ಒಂದು ಟೇಬಲ್ ನಲ್ಲಿರುವ ಕೌಂಟ್ ಅನುಗುಣವಾಗಿ ಅಷ್ಟು ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನೀವು ತಪ್ಪಾಗಿ ಅಪ್ಡೇಟ್ ಮಾಡಿಕೊಂಡಿದ್ದೀರಿ ಅಂತ ಅರ್ಥ. ಅದನ್ನ ಅಪ್ಡೇಟ್ ಮಾಡ್ಕೊಂಡಾಗ ಮಾತ್ರ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡ್ಲಿಕ್ಕೆ ಬರುತ್ತೆ. ಅದೇ ರೀತಿ ನಿಮ್ಗೆ ಈ ಒಂದು ರೀಸನ್ ನಲ್ಲಿ ಇನ್ವ್ಯಾಲಿಡ್ ಅಕಾಡೆಮಿಕ್ ಸ್ಟ್ರೀಮ್ ಆಗಿರ್ಬಹುದು, ಇನ್ವ್ಯಾಲಿಡ್ ಸೆಕ್ಟರ್ ಆಗಿರ್ಬಹುದು, ಇಲ್ಲ ಇನ್ವ್ಯಾಲಿಡ್ ಸಬ್ ಸೆಕ್ಟರ್ ಆಗಿರ್ಬಹುದು, ಅಥವಾ ಮೀಡಿಯಂ ಆಗಿರ್ಬಹುದು, ಅಥವಾ ಲ್ಯಾಂಗ್ವೇಜ್ ಗ್ರೂಪ್ ಆಗಿರ್ಬಹುದು, ಯಾವುದೇ ರೀಸನ್ ಬಂದ್ರೂ ಕೂಡ ಈ ಒಂದು ಕೌಂಟ್ ಬಾಕ್ಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ತಪ್ಪಾಗಿದೆ ಅನ್ನೋದು ಕೂಡ ನೀಡಿರ್ತಾರೆ. ಅಷ್ಟು ವಿದ್ಯಾರ್ಥಿಗಳ ಆ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ಸರ್ಟಿಫೈ ಮಾಡಬೇಕಾಗುತ್ತೆ. ಈ ಮಾಹಿತಿಗಳನ್ನ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ವಶನ್ ಮತ್ತು ಆ ಒಂದು ಸಂಖ್ಯೆಯನ್ನ ಕೂಡ ಕೊಟ್ಟಿರ್ತಾರೆ. ಈ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ನೀವು GPEPFP ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಿರ್ತೀರಲ್ಲ, ಸೊ ಅದರಲ್ಲಿ ಈ ಕ್ವಶನ್ಸ್ ಇರುತ್ತೆ. ಆ ಒಂದು ಕ್ವಶನ್ಸ್ ಗೆ ಹೋಗಿ ನೀವು ಈ ಮೂರು ವಿದ್ಯಾರ್ಥಿಗಳು ಯಾವುವು ಎಂದು ಫೈಂಡ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಗೆ ಸರ್ಟಿಫೈ ಮಾಡ್ಲಿಕ್ಕೆ ಬರುತ್ತೆ. ಯೂಶುವಲಿ ನೀವು GPEP ಅನ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ನೀವು ಸ್ಕೂಲ್ ಡ್ಯಾಶ್ ಬೋರ್ಡ್ ಗೆ ಬರ್ತೀರಾ ಮತ್ತು ತರಗತಿ ಮುಂದಿರುವಂತಹ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅವಾಗ ಆ ವಿದ್ಯಾರ್ಥಿಗಳ GPEPFP ಅನ್ನ ಓಪನ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ತೀರಾ. ಬಟ್ ನಿಮಗಿಲ್ಲಿ ಡಿಸ್ಪ್ಲೇ ಆಗುತ್ತಿರುವ 3 ವಿದ್ಯಾರ್ಥಿಗಳ ಪೈಕಿ ಈ 3 ವಿದ್ಯಾರ್ಥಿಗಳು ಯಾವ ತರಗತಿ ವಿದ್ಯಾರ್ಥಿಗಳು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿ ತರಗತಿಯ ಪ್ರತಿ ವಿದ್ಯಾರ್ಥಿಗಳ GPEPFP ಅನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದರ ಬದಲು ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಮೆನುಗಳ ಪೈಕಿ ಇಲ್ಲಿರುವಂತಹ ರಿಪೋರ್ಟಿಂಗ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ಒಂದು ರಿಪೋರ್ಟಿಂಗ್ ಮಾಡ್ಯೂಲ್ ನಲ್ಲಿ ಇರುವಂತಹ ಲಿಸ್ಟ್ ಆಫ್ ಆಕ್ಟಿವ್ ಸ್ಟೂಡೆಂಟ್ಸ್ ಮುಂದ್ಗಡೆ ಇರುವ ಡೌನ್ಲೋಡ್ ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ UDICE ಪ್ಲಸ್ ನಲ್ಲಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಈ ಒಂದು ಎಕ್ಸೆಲ್ ಸೀಟ್ ನಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಒಂದು ಎಕ್ಸೆಲ್ ಸೀಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವು ಸರ್ಟಿಫೈ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಯಾವ ಒಂದು ರೀಸನ್ ಅನ್ನ ಕೊಡ್ತಾ ಇದೆ ಮತ್ತು ಎಷ್ಟು ವಿದ್ಯಾರ್ಥಿಗಳನ್ನ ತೋರಿಸ್ತಾ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ ಒಂದು ರೀಸನ್ ಅನುಗುಣವಾಗಿ ಈ ಒಂದು ಎಕ್ಸೆಲ್ ಸೀಟ್ ನಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇದ್ರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಲ್ಯಾಂಗ್ವೇಜ್ ಗ್ರೂಪ್ ಇದ್ರೆ ಲ್ಯಾಂಗ್ವೇಜ್ ಗ್ರೂಪ್, ಅಕಾಡೆಮಿಕ್ ಸ್ಟ್ರೀಮ್ ಇದ್ರೆ ಅಕಾಡೆಮಿಕ್ ಸ್ಟ್ರೀಮ್, ಅಥವಾ ವೊಕೇಶನಲ್ ಆಕ್ಟಿವಿಟಿ ಇದ್ರೆ ವೊಕೇಶನಲ್ ಆಕ್ಟಿವಿಟಿ, ಸೆಕ್ಟರ್ ಇದ್ರೆ ಸೆಕ್ಟರ್, ಆ ಒಂದು ಆಪ್ಷನ್ ನಲ್ಲಿ ಫಿಲ್ಟರ್ ಹಾಕೊಂಡು ನೀವು ಬ್ಲಾಂಕ್ ಇರೋ ಅಥವಾ ತಪ್ಪಾಗಿ ಅಸೈನ್ ಮಾಡ್ಕೊಂಡಿರೋದನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ಇಲ್ಲಿ ಎಷ್ಟು ಕೌಂಟ್ ತೋರಿಸ್ತಾ ಇರುತ್ತೆ ಅಷ್ಟು ವಿದ್ಯಾರ್ಥಿಗಳು ಈ ಒಂದು ಎಕ್ಸೆಲ್ ಸೀಟ್ ನಲ್ಲಿ ಆ ವಿದ್ಯಾರ್ಥಿಗಳು ಯಾವ ತರಗತಿ ಮತ್ತು ಆ ವಿದ್ಯಾರ್ಥಿಗಳ ಹೆಸರನ್ನ ತಿಳಿದುಕೊಂಡು ನೀವು ಡೈರೆಕ್ಟ್ ಆಗಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಗೆ ಬಂದು ಆ ತರಗತಿಯ ಮುಂದಿರುವಂತಹ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಮಗುವಿನ ಹೆಸರಿನ ಮುಂದಿರುವಂತಹ GPEPFP ಯಲ್ಲಿರುವಂತಹ ಮಾಹಿತಿಯನ್ನ ಓಪನ್ ಮಾಡಿಕೊಂಡು ಸಪೋಸ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅನ್ನ ತಪ್ಪ ಹಾಕಿದ್ರೆ ಅದನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳುವುದರ ಮೂಲಕ, ಸಪೋಸ್ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿಡ್ ಬೈ ದಿ
ಸ್ಟೂಡೆಂಟ್ ಹಾಕಿರ್ಲಿಲ್ಲ ಅಥವಾ ತಪ್ಪು ಹಾಕಿದ್ರೆ ಅದನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ, ಸಪೋಸ್ ಅಕಾಡೆಮಿಕ್ ಸ್ಟ್ರೀಮ್ ಅಪ್ಡೇಟ್ ಬೈ ಸ್ಟೂಡೆಂಟ್ ಇದನ್ನ ತಪ್ಪಾಗಿ ಹಾಕಿದ್ರೆ ಅದನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಆ ಒಂದು ಫಾರ್ಮ್ ಸೇವ್ ಆಗುತ್ತೆ. ಈ ರೀತಿಯಾಗಿ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ಮತ್ತೆ ನೀವು ಈ ಒಂದು ಸ್ಕೂಲ್ ಸರ್ಟಿಫಿಕೇಶನ್ ಗೆ ಬಂದು ಸಬ್ಮಿಟ್ ಮಾಡಿ ಅವಾಗ ನಿಮ್ಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸಪೋಸ್ ನಿಮ್ಗೆ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವ ಸಂದರ್ಭದಲ್ಲಿ ಸ್ಕೂಲ್ ಸರ್ಟಿಫಿಕೇಶನ್ ಕೆನಾಟ್ ಬಿ ಕಂಪ್ಲೀಟೆಡ್ ಬಿಕಾಸ್ ದೇರ್ ಆರ್ ಪೆಂಡಿಂಗ್ ರಿಲೀಸ್ ರಿಕ್ವೆಸ್ಟ್ಸ್ ಇನ್ ದ ವಿತಿನ್ ಸ್ಟೇಟ್ ಇನ್ಬಾಕ್ಸ್ ಲಿಸ್ಟ್ ಫಾರ್ ದಿ ಸ್ಕೂಲ್ ಅನ್ನುವ ಎರರ್ ಮೆಸೇಜ್ ಏನಾದ್ರೂ ಬಂತು ಅಂತಂದ್ರೆ ನಿಮ್ಮ ಶಾಲೆಯಿಂದ ಟಿಸಿ ಹೋಗಿದೆ, ಆದ್ರೆ ನೀವು ಯುಡೈಸ್ ಪ್ಲಸ್ ನಲ್ಲಿ ಆ ಮಗುವಿನ ಟಿಸಿ ಯನ್ನ ಔಟ್ ಮಾಡಿಲ್ಲ. ಆ ಕಾರಣದಿಂದ ಆ ಶಾಲೆಯವರು ನಿಮ್ಗೆ ಈ ಮಗುವಿನ ಟಿಸಿ ಯನ್ನ ಔಟ್ ಮಾಡಿ ಯುಡೈಸ್ ಪ್ಲಸ್ ನಿಂದ ಅಂತಂದ್ಬಿಟ್ಟು ಈ ಒಂದು ಯುಡೈಸ್ ಪ್ಲಸ್ ನಲ್ಲಿ ರಿಕ್ವೆಸ್ಟ್ ಕಳಿಸಿರ್ತಾರೆ. ಅದು ವಿತಿನ್ ಅ ಸ್ಟೇಟ್ ಆಗಿರಬಹುದು, ಔಟ್ಸೈಡ್ ದ ಸ್ಟೇಟ್ ಆಗಿರಬಹುದು. ಸೊ ಅದನ್ನ ನೀವು ಕ್ಲಿಯರ್ ಮಾಡುವವರೆಗೂ ನಿಮ್ಗೆ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡ್ಲಿಕ್ಕೆ ಬರಲ್ಲ. ಸೊ ಇದನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ವಿತಿನ್ ಸ್ಟೇಟ್ ಔಟ್ಸೈಡ್ ಸ್ಟೇಟ್ ಅನ್ನುವ ಎರಡು ಮೆನುಗಳು ಬರ್ತವೆ. ನಿಮ್ಗೆ ಆ ಒಂದು ಎರರ್ ಮೆಸೇಜ್ ನಲ್ಲಿ ವಿತಿನ್ ಸ್ಟೇಟ್ ಇತ್ತು ಅಂತಂದ್ರೆ ಅದ್ರ ಮುಂದ್ಗಡೆ ಇರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ಔಟ್ಸೈಡ್ ದ ಸ್ಟೇಟ್ ಅಂತ ಇತ್ತು ಅಂತಂದ್ರೆ ಆ ಮೆನುವಿನಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಗೆ ಇಷ್ಟು ಮೆನುಗಳು ಕಾಣ್ತವೆ. ಈ ಮೆನುಗಳ ಪೈಕಿ ವ್ಯೂ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ವಿತಿನ್ ಸ್ಟೇಟ್ ಇನ್ ಬಾಕ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವೆಲ್ಲ ಶಾಲೆಯಿಂದ ಟಿಸಿ ಔಟ್ ಮಾಡಿ ಅನ್ನುವ ಒಂದು ರಿಕ್ವೆಸ್ಟ್ ಬಂದಿರುತ್ತೋ ಆ ಒಂದು ವಿದ್ಯಾರ್ಥಿಗಳ ಪಟ್ಟಿ ಈ ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸಪೋಸ್ ಆ ಮಗುವಿನ ಟಿಸಿ ನಿಮ್ಮ ಶಾಲೆಯಿಂದ ಹೋಗಿದ್ರೆ ಈ ಒಂದು ಆಕ್ಷನ್ ಕಾಲಮ್ ನಲ್ಲಿರುವ ಆಪ್ಷನ್ ಅನ್ನ ಚೂಸ್ ಮಾಡಿಕೊಂಡು ಟಿಸಿ ಔಟ್ ಮಾಡಿ ಈ ರೀತಿಯಾಗಿ ನೀವು ಈ ಒಂದು ಮೆಸೇಜ್ ಬಂದಾಗ ಅಪ್ಡೇಟ್ ಮಾಡಿಕೊಂಡು ಸರ್ಟಿಫೈ ಮಾಡ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವ ಸಂದರ್ಭದಲ್ಲಿ ಬರುವ ಎರರ್ ಗಳಿಗೆ ಯಾವ ರೀತಿಯಾಗಿ ನಾವು ಆ ಎರರ್ ನ ಸರಿಪಡಿಸಿಕೊಂಡು ಸರ್ಟಿಫೈ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.